ಮೇಲಧಿಕಾರಿ ಯಾರಿದ್ದಾರೆ? ಅಣ್ಣ ಯಾರು ಅಂತ ಗೊತ್ತಾಗ್ಲಿಲ್ಲ. ಕಾಯ್ದೆ ಅನ್ನೋದಿಲ್ಲ. ನಿಮ್ ಮನಿ ಪೊಲೀಸ್ ಸ್ಟೇಷನ್, ನಿಮ್ ಮನಿ ಇದು ಮಾಡಿದಿರ, ಜೈಲ್ ಅದು. ಇವ ನನ್ನ ಮದ ಏರಿರೋ ಆನಿ. ನಡಿಯಪ್ಪ, ತಗೋ ಗಾಡಿ. ಏನ್ ಮಾಡ್ತಾರೆ ಇವರು? ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ಏನ್ ಪ್ರಾಬ್ಲಮ್ ರೀ ನಿಮ್ಗೆ? ಏನ್ರದು ಗಾಡಿ ಹಾಕ್ಬಿಡಲ್ಲ ಒಳಗಡೆ. ವಾಟ್ ಇಸ್ ಪ್ರಾಬ್ಲಮ್? ಯಾರು ಹೇಳಿದ್ ಸರ್? ನಮ್ಮ ಸಾಹೇಬ್ರ ಅನುಮತಿ ಮೇರೆಗೆ ನಮ್ಗೆ ಯಾಕೆ ಅನುಮತಿ? ಏನು ಅಡ್ವೊಕೇಟ್ ಇದೆ ಗೊತ್ತ? ಅರ್ಥ ಆಗಲ್ಲ. ಹೌದು ಸರ್, ಜೈಲ್ ಇರುವುದು ಯಾರೀಗ? ನಿಮ್ಗಾಗಿ ಇರೋದು ಮತ್ತೆ ಸರ್. ಪ್ರಾಬ್ಲಮ್ ಏನಿದೆ ರೀ ನಿಮ್ಗೆ? ಸಾಹೇಬ್ರ ಅನುಮತಿಗೆ ನಮ್ಮ ಮೇರೆಗೆ ನಾವು ಕೆಲಸ ಹೇಳಿ, ಅನುಮತಿ ತಗೊಳ್ಳಿ. ತಗೊಳ್ತೀವಿ ಸರ್. ತಮ್ಮ ಹೆಸರು ಹೇಳಿ ಸರ್. ಕೃಷ್ಣ ನಾಯ್ಕ್ ಅಂತ ಹೇಳಿ. ಯಾರು ಕೊಡ್ತೀನಿ? ಏನ್ ಪರ್ಪಸ್? ಇನ್ಸ್ಟ್ರಕ್ಷನ್ ತಗೋಬೇಕು. ಜೈಲ್ ನಲ್ಲಿ ಇದ್ದಾರೆ, ಮರ್ಡರ್ ಕೇಸ್ ನಲ್ಲಿ. ನಮಗೆಲ್ಲ ಗೊತ್ತಾಗೋಯ್ತು. ಈಜಿ ಕಸ್ಟಡಿ ಏನಿದೆ? ಅವ್ನು ಜೈಲ್ ನಲ್ಲಿ ಇದ್ದಾರೆ ಅಂದ್ರೆ ಅದು ನಿಮ್ ಇದರಲ್ಲೇ ಮಾಡಿದ ಅಂತ ತಿಳ್ಕೊಂಡ್ರಾ? ತಗೊಳ್ಳಿ, ಇನ್ಸ್ಟ್ರಕ್ಷನ್ ತಗೊಳ್ಳಿ. ಯಾರು ಹೇಳೋರು ಕೇಳೋರಿಲ್ಲ ನಿಮ್ಗೆ. ಏನ್ ಅಧ್ಯಕ್ಷರೇ, ಲಾಯರ್ ಹಿಂಗ್ ವಾದ ಮಾಡ್ತಾವನೆ? ಉಪಾಧ್ಯಕ್ಷರೇ, ಇವನ್ ಲಾಯರ್ ಆಗ್ಬೇಕು ಅಂತ ದೇವರೇ ಡಿಸೈಡ್ ಮಾಡಿ 1 ಕೋಟ್ ಕರಿ ಕಲರ್ನ ಎಕ್ಸ್ಟ್ರಾ ಹೊಡೆದು ಕಳ್ಸವನಿ. ಯಾಕೆ ಕಾರ್ ಯಾಕೆ ಬಿಡಲ್ಲ ಹೇಳಿ? ಕಾರ್ ಯಾಕೆ ಬಿಡಲ್ಲ ಅಂತ ಹೇಳಿ ಇನ್ಸ್ಟ್ರಕ್ಷನ್ ಬರೆದು ಕೊಡಿ. ಕಾರ್ ಅಡ್ವೊಕೇಟ್ ಕಾರ್ ಬಿಡಲ್ಲ ಅಂತ ಕೊಡಿ. ಕರ್ನಾಟಕ ಬಂದ್, ಕರ್ನಾಟಕ ಬಂದ್, ಕರ್ನಾಟಕ ಬಂದ್. ನಿಮ್ ವೆಹಿಕಲ್ ಕೊಡಿ. ಪ್ರೈವೇಟ್ ವೆಹಿಕಲ್ ಇಲ್ಲ, ನಿಮ್ ವೆಹಿಕಲ್ ಕೊಡಿ. ಹೌ ಐ ಕ್ಯಾನ್ ವಾಕ್ ಬೀಯಿಂಗ್ ಅಡ್ವೊಕೇಟ್? ಐ ಆಮ್ ನಾಟ್ ದಿ ಕಾಮನ್ ಮ್ಯಾನ್. ಹೀಗೆ ಸಂಬಂಧ ಇಲ್ಲದೆ ಮಾತಾಡಿ ಟೈಮ್ ವೇಸ್ಟ್ ಮಾಡಿದ್ರೆ ನಿಮ್ಮ ಮೇಲೆ ಕೇಸ್ ಹಾಕ್ಬೇಕಾಗತ್ತೆ. ಅವ್ನು ಗೊತ್ತು, ಏನಾರು ಮಾಡಿದ್ರೆ ಇವರು ಬಿಡಲ್ಲ ಅನ್ನೋ ಅವ್ನಿಗೆ ಗೊತ್ತಿತ್ತು. ಅವನಿಗೆ ಇವರು ಯಾವ ಮಟ್ಟಕ್ಕೆ ಬೇಕಾದ್ರೆ ಹೋಗ್ಬಿಡ್ತಾರೆ ಅಂತ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಇದು ಮನಸ್ಸಿಗೆ ನಾಲ್ಗೆಗೆ ಮಧ್ಯ ಇರೋ ಫಿಲ್ಟರ್ ತೆಗೆದಾಕ್ಬಿಡುತ್ತೆ, ಒಳಗಿರೋದೆಲ್ಲ ಹೊರಗೆ ಬರುತ್ತೆ. ನನ್ನ ಪ್ರಕಾರ ಇದೇ ಗಾಡ್ ದೇವ್ರೇ.